ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು. ಇವತ್ತಿನ ಧಾರಾವಾಹಿ ಬಂದು ಗೌರಿ ಕಲ್ಯಾಣ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ ಮತ್ತು ಅದರ ಸ್ಟೋರಿ ಏನು ನೋಡೋಣ ಬನ್ನಿ. ಗೌರಿ ಕಲ್ಯಾಣದಲ್ಲಿ ಜ್ಯೂಸಿಗೆ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಟ್ಬಿಟ್ಟು ಎಲ್ಲರೂ ಹೈಫೈಯಾಗಿ ಆಡ್ತಾ ಇದ್ದಾರೆ. ಒಬ್ಬರು ಒಂದು ಕಡೆ ನಿಲ್ಲಲ್ಲ ಕೂರಲ್ಲ ಆ ರೀತಿ ಆಡ್ತಿದ್ದಾರೆ. ಏನಕ್ಕೆ ಅಂತೇಳಿ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಫಸ್ಟು. ಆಮೇಲೆ ತಾನೇ ಎಲ್ಲರಿಗೂ ಗೊತ್ತಾಯಿತು ಎಲ್ಲೋ ಇದು ಜ್ಯೂಸಲ್ಲಿ ಡ್ರಿಂಕ್ಸ್ ಮಿಕ್ಸ್ ಆಗಿದೆ ಅಂತ. ಕುಡ್ದವ್ರು ಮಾತ್ರ ಹಾಗಾಡ್ತಾಯಿದ್ರು, ಕುಡಿದಿದ್ದವರು ಸರಿಯಾಗೇ ಇದ್ದರು. ಹಾಗಾಗಿ ಎಲ್ರಿಗೂ ಅನುಮಾನ ಬಂತು, ಹೌದು ಇದಾಗಿರೋದು ನಿಜ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ಈ ಗೌರಿ ಮಾವ ಕೂಡ ಮತ್ತು ಚಿಕ್ಕ ಮಾವ ಅವ್ರ ಮಾವ ಕೂಡ ಹೀಗೆ ಆಡ್ತಾಯಿದ್ರು. ಇವರು ಡ್ರಿಂಕ್ಸ್ ಇವ್ರು ತರಿಸ್ಕೊಳ್ಳೋದನ್ನು ಮಿಸ್ಸಾಗಿ ಅವ್ರಿಗೆ ಹೋಗ್ಬಿಟ್ಟಿದೆ. ಹಾಗಾಗಿ ಅವರೆಲ್ಲ ಕುಡ್ಕೊಂಡು ಆ ಥರ ಆಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ಇವನಿಗೆ ಸಿಟ್ಟು ಬತ್ತಿತ್ತು. ಚಿಕ್ಕ ಮಾವಂಗೂ ಸಿಟ್ಟು ಬತ್ತಿತ್ತು, ದೊಡ್ಡ ಮಾವಂಗೂ ಸಿಟ್ಟು ಬತ್ತಿತ್ತು, ಯಾಕೆ ಇವರೆಲ್ಲ ಹಿಂಗೆ ಆಡ್ತಿದ್ದಾರೆ ಅಂತೇಳ್ಬಿಟ್ಟು. ಆಮೇಲೆ ಈ ಕಡೆ ಬಂದು ಇವರು ಅವರ ಓರ್ಗಿತ್ತಿ ಅಂದರೆ ಗೌರಿಗೆ ಚಿಕ್ಕತ್ತೆ, ಅವಳು ತೊಗೊಂಡ್ಬಿಟ್ಟಿದ್ಲ 2 ಗ್ಲಾಸು. ಹಂಗಾಗಿ ಅವಳು ಹೈಫೈಯಾಗಿ ಆಡೋಳು. ಒಂದು ಕಡೆ ನಿಲ್ಲಕ್ಕೂ ಆಗ್ತಾಯಿಲ್ಲ, ಕೂರೋಕ್ಕೂ ಆಗ್ತಿಲ್ಲ. ಡ್ಯಾನ್ಸ್ ಮಾಡೋದಂತೆ ಮತ್ತು ಮಾತಾಡೋದಂತೆ, ಅಂದರೆ ಮಾತಿಗೆ ಸ್ಟಾಪೇ ಇಲ್ಲ. ಎಕ್ಸ್‌ಪ್ರೆಸ್ಸು ನಾನ್ ಸ್ಟಾಪ್ ಗಾಡಿ ಓಡ್ದಂಗೆ ಓಡ್ತಲೇ ಇರೋದು, ಮಾತಾಡೋದು, ಡ್ಯಾನ್ಸ್ ಮಾಡೋದು, ಏನೇನೋ ವಿಚಿತ್ರವಾಗಿ ಆಡೋದು, ಹೀಗೆಲ್ಲ ಮಾಡ್ತಾಯಿರ್ತಾರೆ. ಇದನ್ನೆಲ್ಲ ಕೂತ್ಕೊಂಡು ನೋಡೋರಿಗೆ ಒಂಥರ ಮುಜುಗರ ಕೆಲವೊಂದು ಟೈಮು. ಆವಾಗ ಇವರೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಮತ್ತು ಯಾಕೆ ಇವರೆಲ್ಲ ಹಿಂಗೆ ಆಡ್ತಾರೆ ಅಂತಾರೆ, ಮತ್ತು ಸುಮ್ಮನಾಗ್ತಾರೆ. ಏನು ಹೇಳೋಂಗಿಲ್ಲ, ಬಿಡೋಂಗಿಲ್ಲ, ಇದೇ ಥರ ಆಡ್ತಿರ್ತಾರೆ. ಗೌರಿ ಅಮ್ಮ ಹಿಡ್ದು ಸಾಕಾಗ್ಬಿಟ್ಲು ಅತ್ಲಾಗಿ. ಎಷ್ಟು ಹಿಡಿದ್ರೂ ಅವಳು ಬಿಚ್ಕೊಂಡು ಹೋಗೋಕ್ಕೆ ಓಡಾಡೋಡು. ನಮ್ಮ ಅತ್ತೆ ಹತ್ರ ಮಾತಾಡಬೇಕು, ನನ್ನ ಗಂಡನ ಹತ್ರ ಮಾತಾಡಬೇಕು ಅಂತ. ಅದಕ್ಕೆ ಇವಾಗ ಬೇಡ ಸುಮ್ಮನಿರಮ್ಮ, ನಿನ್ನ ಗಂಡನ ಹತ್ರನೂ ಮಾತಾಡಬೇಡ, ನಿಮ್ಮ ಅತ್ತೆ ಹತ್ರನೂ ಮಾತಾಡಬೇಡ ಅಂದರೆ ಕೇಳ್ತಾನೇ ಇಲ್ಲ. ಇಲ್ಲ ನಾನು ಮಾತಾಡಬೇಕು, ಬಿಡಮ್ಮ ನನ್ನ ಅಂತ. ಅಲ್ಲಿ ಚಂಚಲ ಅವಳು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಲು, ಅವ್ರ ಅಣ್ಣಂಗೆಲ್ಲ ಮಾತಾಡ್ತಾಯಿದ್ಲು. ಎಷ್ಟು ಮಾತಾಡ್ತಾರೆ ಅವರು. ಬಿಡಮ್ಮನೇ ಇಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಮಾತಾಡ್ತಾರೆ, ಬಿಡಮ್ಮ ನಾನು ನೋಡ್ತೀನಿ ಇವಾಗ ಅಂತಿದ್ಲು. ಅವರು ಬಿಡಲೇ ಇಲ್ಲ ಪಾಪ. ಅವಳು ಇಟ್ಕೊಂಡೇ ಇದ್ಲು, ಕಾಂತಲಕ್ಷ್ಮಿ ಇಟ್ಕೊಂಡೇ ಇದ್ಲು. ಆಮೇಲೆ ಲಾಸ್ಟಿಗೆ ಕೊಸ್ರಾಡ್ಕೊಂಡು ಬಿಡಿಸ್ಕೊಂಡು ಗೌರಿ ಹೋಗ್ಬಿಟ್ಟು ಅತ್ತೆ ಮಾತಾಡ್ಸೋಕೆ ಹೋದ್ಲು. ಅತ್ತೆ ಶಿಡ್ದಪ್ಪ ಕಣ್ಬಿಟ್ಕೊಂಡು ಬೈದಿದ್ದಕ್ಕೆ ಅಲ್ಲೇ ಪಕ್ಕದಲ್ಲಿ ಗಂಡ ಇದ್ನಲ್ಲ, ಗಂಡನ ಹತ್ರಕ್ಕೆ ಹೋಗ್ಬಿಟ್ಟು ನೀವು ನನ್ನ ಗಂಡ ಅಲ್ವಾ, ನೀವು ನನಗೇನು ಅನ್ನಲ್ಲ ಅಲ್ವಾ, ಅತ್ತೆ ಆದರೆ ನನಗೆ ಜೋರು ಮಾಡ್ತಾರೆ, ನೀವೇನೂ ಮಾಡಲ್ಲ ಅಲ್ವಾ ಅಂತೇಳ್ಬಿಟ್ಟು ಹೋಗಿ ಅವನ್ನ ತಪ್ಕೊತಾಳೆ. ಆವಾಗ ಅವನು ಪಾಪ ಏನು ಮಾಡ್ತಾನೆ, ಬೇಕು ಅಂತ ಮಾಡ್ಕೊಂಡಿರೋದಲ್ಲ, ಯಾರೋ ಮಿಸ್ ಮಾಡಿ ಈ ಥರ ಕುಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವನಿಗೂ ಗೊತ್ತಾಯ್ತಲ್ಲ, ಅವನು ಸುಮ್ಮನಾಗ್ತಾನೆ. ಆಮೇಲೆ ಇದೇನಪ್ಪ ಇದು ಆಗಲೆಲ್ಲ ಹಿಂಗೆ ತಬ್ಬಿಟ್ಕೊಳ್ಳೋದು ಏನು ಚೆನ್ನಾಗಿರುತ್ತಿದ್ದು ಅಂತ ಹೇಳ್ತಾರೆ. ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗಿನ್ನೂ ನೆಸೆ ಇಳಿದಿರಲ್ಲ. ಹಾಗಾಗಿ ಅವರು ಎಲ್ಲರೂ ಒಂಥರ ವಿಚಿತ್ರವಾಗಿ ಆಡ್ತಿರ್ತಾರೆ. ಆಮೇಲೆ ಗೌರಿ ಬಂದು ವಿವೇಕನ ತಪ್ಕೊತಾಳೆ. ತಪ್ಕೊಂಡು ನೀವು ನನ್ನನ್ನು ನನ್ನ ಮಗನೂ ಕೇಳ್ದಂಗೆ ಮದುವೆ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದೀರಿ, ನಮಗೇನು ಇಲ್ದಂಗೆ ಮಾಡಿದ್ರಿ, ನಮ್ಮನ್ನು ಹಾಳು ಮಾಡಿದ್ರಿ, ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಇವಳಂತೂ ಚಂಚಲ ಬೈತಲೇ ಇರ್ತಾಳೆ. ಆಮೇಲೆ ಸಮಾಧಾನ ಮಾಡ್ಕೊಳ್ಳೋದೇ ಇಲ್ಲ, ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ. ಆವಾಗ ಅವಳ ಮಗ ಅನಿಕೇತನ ಓಡಿ ಬಂದು ಅಮ್ಮ ಸುಮ್ಮನಿರಮ್ಮ, ಮಾವಂಗೆ ಯಾಕಮ್ಮ ಹಂಗಂತೀಯ ಅಂತೇಳಿ ಬಂದು ಸಮಾಧಾನ ಮಾಡಿ ಎಳ್ಕೊಂಡು ಹೋಗ್ತಾನೆ. ಆಮೇಲೆ ಅವನು ಹೋಗ್ಬಿಟ್ಟು ಅವ್ರ ಅಮ್ಮನ ರೂಮಿಗೆ ಮಲಗಿಸಿ ಬಂದು ಇನ್ನೊಂದು ರೂಮ್ ಹತ್ರ ಬರ್ತಿರ್ತಾನೆ. ಅಷ್ಟೊತ್ತಿಗೆ ಈ ಗೌರಿ ತಂಗಿ ಅಲ್ಲೇ ಇರ್ತಾಳೆ. ಗೌರಿ ತಂಗಿನಿಗೂ ಡ್ರಿಂಕ್ಸ್ ಜಾಸ್ತಿ ಆಗಿರುತ್ತೆ. ಅವಳು ಈ ಅನಿಕೇತನ ನೋಡಿದ ತಕ್ಷಣ ಹೋಗಿದ್ದು ಕೊಳ್ಪಟ್ಟೆ ಹಿಡ್ಕೊಂಡು ಜಗಳಕ್ಕೆ ಬಿದ್ದೇ ಬಿಡ್ತಾಳೆ. ಒದಿಯೋದು ಎಲ್ಲ ಮಾಡಿಬಿಡ್ತಾಳೆ. ಅವನು ಏನೇ ಮಾಡಿದ್ರೂ ಅವನ ಕೈಲೇನೂ ಮಾಡೋಕ್ಕಾಗಲಿಲ್ಲ ಇವಳಷ್ಟು. ಆಮೇಲೆ ಇವಳೇನು ಮಾಡಿದ್ಲು, ಈ ಗೌರಿ ಅವ್ರ ಅಮ್ಮನ ಹತ್ರದಿಂದ ಕೊಸ್ರಾಡಿ ಬಿಡಿಸ್ಕೊಂಡು ಹೋಗ್ಬಿಟ್ಟು
ಅಲ್ಲೇನು ಹೋಗಿದ್ದು ವಿವೇಕನ ತಪ್ಕೊಂಡು ನನ್ನ ಎತ್ಕೊಂಡು ಹೋಗಿ ನನ್ನ ಮುದ್ದಾಡಿ ನನ್ನ ಮುತ್ತು ಕೊಡಿ ಅಂತೆಲ್ಲ ಕೇಳ್ತಿರ್ತಾಳೆ. ಆವಾಗ ಅವರಮ್ಮ ಅಂದರೆ ಗೌರಿ ಅತ್ತೆ ಜೋರಾಗಿ ಬೈತಾ ಇರ್ತಾಳೆ, ಈ ಮಾನ ಮರ್ಯಾದೆ ಇದೆಯಾ, ಯಾಕೆ ಸೊಸೆಗಂತೂ ಸಖತ್ ಜೋರು ಮಾಡ್ತಿರ್ತಾಳೆ. ಆವಾಗ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.